ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪ್ರಾಡಕ್ಟ್ ಆಫ್ ಇನರ್ಷಿಯಾ ಪ್ರಾಬ್ಲಮ್ ಎರಡನೇ ಪ್ರಾಬ್ಲಮ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಾಬ್ಲಮ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಫಸ್ಟ್ ಯಾವ ಫಾರ್ಮುಲಾಗಳು ಬೇಕು? ಫಸ್ಟ್ ರೆಕ್ಟ್ಯಾಂಗಲ್ ಆಗಿರಲಿ, ಸರ್ಕಲ್ ಆಗಿರಲಿ, ಸೆಮಿ ಸರ್ಕಲ್ ಆಗಿರಲಿ, ಮೂರಕ್ಕೂ ಕೂಡ ಪ್ರಾಡಕ್ಟ್ ಆಫ್ ಇನರ್ಷಿಯಾ ಅಲಾಂಗ್ ಸೆಂಟ್ರಾಯ್ಡಲ್ ಆಕ್ಸಿಸ್ ಎಕ್ಸ್ ಅಂಡ್ ವೈ ಈಸ್ ಈಕ್ವಲ್ ಟು 0. ಸೊ ನಾವು ಸೆಂಟ್ರಾಯ್ಡಲ್ ಆಕ್ಸಿಸ್ ಮೇಲೆ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದ್ರಿಂದ ಪ್ರಾಡಕ್ಟ್ ಆಫ್ ಇನರ್ಷಿಯಾ ಅಲಾಂಗ್ ಸೆಂಟ್ರಾಯ್ಡಲ್ ಆಕ್ಸಿಸ್ ಎಕ್ಸ್ ಅಂಡ್ ವೈ ನೋಡಿ, ಸೆಂಟ್ರಾಯ್ಡ್ ಎಕ್ಸ್ ಅಂಡ್ ವೈ, ಸೆಂಟ್ರಾಯ್ಡಲ್ ಆಕ್ಸಿಸ್ ಎಕ್ಸ್ ಅಂಡ್ ವೈ ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಟ್ರಯಾಂಗಲ್ ಮತ್ತೆ ಕ್ವಾಡ್ರ ಸರ್ಕಲ್. ಸೊ ಟ್ರಯಾಂಗಲ್ ಅಲ್ಲಿ 4 ತರ ಟ್ರಯಾಂಗಲ್ ನ ಕೊಡಬಹುದು. ಸೊ ಈ ರೀತಿ ಇರುವಂತದ್ದು 4, ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್, ಥರ್ಡ್, ಫೋರ್ತ್, 4 ಕ್ವಾಡ್ರೆಂಟ್ ಗಳು ಅಂತ ತಿಳ್ಕೊಂತ ಹೋಗಿ. ಸೊ ಇವಾಗ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಈ ರೀತಿ ಬರುವಂತ ಟ್ರಯಾಂಗಲ್ ಅಥವಾ ಈ ರೀತಿ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಬರುವಂತ ಟ್ರಯಾಂಗಲ್. ಸೊ ಈ ಎರಡಕ್ಕೂ ಏನ್ ಮಾಡ್ತೀವಿ? ಮೈನಸ್ ವ್ಯಾಲ್ಯೂನ ಅಸೈನ್ ಮಾಡ್ತೀವಿ. ಮೈನಸ್ ಬಿ ಸ್ಕ್ವೇರ್ ಎಚ್ ಸ್ಕ್ವೇರ್. ಬಿ ಸ್ಕ್ವೇರ್ ಅಂದ್ರೇನು? ಬೇಸ್ ಆಫ್ ದಿ ಟ್ರಯಾಂಗಲ್ ಸ್ಕ್ವೇರ್ ಇಂಟು ಹೈಟ್ ಆಫ್ ದಿ ಟ್ರಯಾಂಗಲ್ ಸ್ಕ್ವೇರ್ ಡಿವೈಡೆಡ್ ಬೈ 72. ಅದೇ ಏನಾದ್ರೂ ಸೆಕೆಂಡ್ ಮತ್ತೆ ಫೋರ್ತ್ ಕ್ವಾಡ್ರೆಂಟ್ ರೀತಿ ಏನಾದ್ರೂ ಟ್ರಯಾಂಗಲ್ ನ ಕೊಟ್ರೆ ಪಾಸಿಟಿವ್ ಆಗಿ ಮಾಡಬೇಕು. ಅದೇ ರೀತಿ ಸೇಮ್ ಕ್ವಾಡ್ರ ಸರ್ಕಲ್ ಅಲ್ಲೂ ಅಷ್ಟೇ ಸೇಮ್ ಫಾರ್ಮುಲಾ. ಆದ್ರೆ ಫಸ್ಟ್ ಕ್ವಾಡ್ರೆಂಟ್ ಥರ್ಡ್ ಕ್ವಾಡ್ರೆಂಟ್ ಗೆ ನೆಗೆಟಿವ್ ವ್ಯಾಲ್ಯೂ ಹಾಕಬೇಕು, ಸೆಕೆಂಡ್ ಮತ್ತೆ ಫೋರ್ತ್ ಕ್ವಾಡ್ರೆಂಟ್ ಗೆ ಪಾಸಿಟಿವ್ ವ್ಯಾಲ್ಯೂನ ಹಾಕಬೇಕು. ಈಗ ನಮಗೆ ಏನಂತ ಕೊಟ್ಟಿದ್ದಾರೆ? ಫೈಂಡ್ ದ ಪ್ರಾಡಕ್ಟ್ ಆಫ್ ಇನರ್ಷಿಯಾ ಫಾರ್ ದ ಗಿವನ್ ಶೇಪ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂಡ್ ವೈ. ಈಗ ಪ್ರತಿ ಒಂದು ಶೇಪ್ ಏನೇನಿದೆ ಅಂತ ಅನಲೈಸ್ ಮಾಡಿ ನೋಡಿ. ಇದನ್ನ ಒಂದು ಲೈನ್ ಈಗ ಹಾಕೊಂಡ್ರೆ ಏನಾಯ್ತು? ಒಂದು ಟ್ರಯಾಂಗಲ್ ಸಿಕ್ತು ನನಗೆ, ರೈಟ್ ಆಂಗಲ್ ಟ್ರಯಾಂಗಲ್. ನೆಕ್ಸ್ಟ್ ಒಂದು ರೆಕ್ಟ್ಯಾಂಗಲ್ ಸಿಕ್ತು. ಆ ರೆಕ್ಟ್ಯಾಂಗಲ್ ಒಳಗಡೆ ಇರುವಂತದ್ದೇನು? ಸೆಮಿ ಸರ್ಕಲ್. ಸೊ ಇದು ಸ್ಕ್ವೇರ್ ರೆಕ್ಟ್ಯಾಂಗಲ್ ಹೇಗೆ ಕಂಡುಹಿಡ್ತೀನಿ ಅಂದ್ರೆ ನೋಡಿ, ಇದೇನಿದೆ? ಬೇಸ್. ಸೊ ಇದೆಷ್ಟಿದೆ ಅದೇ ಫುಲ್ ಇಲ್ಲಿವರೆಗೂ ಬರುತ್ತಾ? ಸೊ ಇಲ್ಲಿವರೆಗೂ ಅಂತಂದ್ರೆ ಎಷ್ಟಾಯ್ತು? 3 ಮೀಟರ್ ಬೇಸ್ ಆಯ್ತು. ಯಾವ್ದು? ರೆಕ್ಟ್ಯಾಂಗಲ್. ನೆಕ್ಸ್ಟ್ ರೇಡಿಯಸ್ ಆಫ್ ಸೆಮಿ ಸರ್ಕಲ್ ಎಷ್ಟಿದೆ? 3 ಮೀಟರ್ ಇದೆ. ಸೊ 3 ಮೀಟರ್ ರೇಡಿಯಸ್ ಅಂತಂದ್ರೆ ಫುಲ್ ಡಯಾಮೀಟರ್ ಅಲ್ವಾ? ಇದಷ್ಟು ಸೇರಿಸಿದ್ರೆ ಇಲ್ಲಿಂದ ಇಲ್ಲಿಗೆ 3 ಮೀಟರ್ ಇರುತ್ತೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಕೂಡ 3 ಮೀಟರ್. ಸೊ ಟೋಟಲ್ ಎಷ್ಟು? 6 ಮೀಟರ್. ಇಲ್ಲಿ ಹೈಟ್ 6 ಮೀಟರ್ ಬರ್ತಿದೆ, ಬ್ರೆಡ್ತ್ 3 ಮೀಟರ್ ಬರ್ತಿದೆ. ಸೊ ಎರಡು ಕೂಡ ಡಿಫರೆಂಟ್ ಇರೋದ್ರಿಂದ ಈ ಶೇಪ್ ನ ಏನಂತ ಕರಿತೀವಿ? ರೆಕ್ಟ್ಯಾಂಗಲ್ ಅಂತ ಕರಿತೀವಿ. ಈಗ ರೆಕ್ಟ್ಯಾಂಗಲ್ ಇದೆ, ಸೆಮಿ ಸರ್ಕಲ್ ಇದೆ, ಟ್ರಯಾಂಗಲ್ ಇದೆ. ಸೊ ಪ್ರತಿಯೊಂದು ಶೇಪ್ಗೂ ಸೆಂಟ್ರಾಯ್ಡ್ ಎಕ್ಸ್ ಅಂಡ್ ವೈ ಅಲಾಂಗ್ ದಿ ಆಕ್ಸಿಸ್ ನ ಕಂಡುಹಿಡಬೇಕು. ಸೊ ಈ ಕಾನ್ಸೆಪ್ಟ್ ಮಾಡೋದಕ್ಕಿಂತ ಮುಂಚೆ ಸೆಂಟ್ರಾಯ್ಡ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಫಸ್ಟ್ ಯಾವುದು? ಟ್ರಯಾಂಗಲ್ ನ ನೋಡೋಣ. ಟ್ರಯಾಂಗಲ್ ಆಕ್ಸಿಸ್ ನ ರೆಸ್ಪೆಕ್ಟ್ ಅಲ್ಲಿ ಎಲ್ಲಿದೆ ನೋಡ್ಬೇಕು. ಎಕ್ಸ್ ವೈ. ಇವಾಗ ಟ್ರಯಾಂಗಲ್ ಇಲ್ಲಿದೆ, ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ? 3 ಮೀಟರ್ ಆದ್ಮೇಲೆ ನೋಡಿ, 3 ಮೀಟರ್ ಆದ್ಮೇಲೆ ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ಎಷ್ಟು? 3 ಮೀಟರ್. ನೆಕ್ಸ್ಟ್ ಬೇಸ್ ಎಷ್ಟು? ಟ್ರಯಾಂಗಲ್ ಇಲ್ಲಿಂದ ಇಲ್ಲಿವರೆಗೂ 3 ಅಂದ್ರೆ ಟೋಟಲ್ 6 ಇದೆ. 6 ಮೈನಸ್ 3 ವಿಚ್ ಇಸ್ ಈಕ್ವಲ್ ಟು ಬೇಸ್ ಆಫ್ ದಿ ಟ್ರಯಾಂಗಲ್ ಕೂಡ 3 ಮೀಟರ್ ಇದೆ. ಈಗ ಹೈಟ್ ಆಫ್ ದಿ ಟ್ರಯಾಂಗಲ್ ಎಷ್ಟು? ಫುಲ್ ಟೋಟಲ್ ಇಲ್ಲಿವರೆಗೂ ಇದೆ. ಸೊ ಹೈಟ್ ಆಫ್ ದಿ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹೈಟ್ ಆಫ್ ದಿ ರೆಕ್ಟ್ಯಾಂಗಲ್. ಹೈಟ್ ಆಫ್ ರೆಕ್ಟ್ಯಾಂಗಲ್ ಎಷ್ಟು? 6 ಮೀಟರ್. ಸೊ ಹೈಟ್ ಎಷ್ಟಾಯ್ತು ಇದ್ರದ್ದು? 6 ಮೀಟರ್. ಈಗ ಎಕ್ಸ್ ವ್ಯಾಲ್ಯೂ ಅಂತಂದ್ರೇನು? ಸೆಂಟ್ರಾಯ್ಡ್ ಇಂದ ವೈ ಕಡೆ. ಈಗ ಎಕ್ಸ್ ಅಂತಂದ್ರೇನು? ಸೆಂಟ್ರಾಯ್ಡ್ ಇಂದ ವೈ ಆಕ್ಸಿಸ್ ಗೆ ಇರುವಂತ ಡಿಸ್ಟೆನ್ಸ್ ಅಂದ್ರೆ ಹಾರಿಜಾಂಟಲ್ ಡಿಸ್ಟೆನ್ಸ್ ಎಕ್ಸ್, ಮತ್ತೆ ವೈ ಅಂದ್ರೇನು? ವರ್ಟಿಕಲ್ ಡಿಸ್ಟೆನ್ಸ್ ವೈ. ಈಗ ಎರಡನ್ನ ಕಂಡುಹಿಡಿಯೋದು ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? 3 ಮೀಟರ್ ಪ್ಲಸ್ ಇಲ್ಲಿ ಇಷ್ಟು ಡಿಸ್ಟೆನ್ಸ್ ಇದೆಯಲ್ಲ ಇಲ್ಲಿಂದ ಇಲ್ಲಿವರೆಗೂ, ಆ ಡಿಸ್ಟೆನ್ಸ್ ಅನ್ನು ಕೂಡ ಆಡ್ ಮಾಡಬೇಕು. ಈಗ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಡಿಸ್ಟೆನ್ಸ್ ಬರುತ್ತೆ ಅಂದ್ರೆ ಸೆಂಟ್ರಾಯ್ಡ್ ವಿಡಿಯೋಗಳಲ್ಲಿ ಫಾರ್ಮುಲಾ ಬರುತ್ತೆ. ಏನು? ಎಕ್ಸ್ ಕಂಡುಹಿಡಿಯೋದಕ್ಕೆ ಈ ಎಕ್ಸ್ ನ ಕಂಡುಹಿಡಿಯಬೇಕು ಅಂತಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಬೇಸ್ ಬೈ 3. ಸೊ ಬೇಸ್ ಎಷ್ಟು? ಟ್ರಯಾಂಗಲ್ದು 3. ಸೊ 3/3 ಅಂತಂದ್ರೆ 1. ಸೊ ಇಲ್ಲಿ 3 ಪ್ಲಸ್ 1 ಆಗುತ್ತೆ. ಇವಾಗ 3 ಪ್ಲಸ್ 1 ವಿಚ್ ಇಸ್ ಈಕ್ವಲ್ ಟು 4. ಟ್ರಯಾಂಗಲಿನ ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 4. ನೆಕ್ಸ್ಟ್ ವೈ ವ್ಯಾಲ್ಯೂನ ಕಂಡುಹಿಡಿಯಬೇಕು. ಸೊ ವೈ ವ್ಯಾಲ್ಯೂ ಎಲ್ಲಿಂದ? ಈ ಸೆಂಟ್ರಾಯ್ಡ್ ಇಂದ ಈ ಎಕ್ಸ್ ಆಕ್ಸಿಸ್ ಗೆ. ಸೊ ಎಷ್ಟು? ಇಷ್ಟೇ ಇರೋದ್ರಿಂದ ಸೊ ಅದರ ಫಾರ್ಮುಲಾ ಏನಾಗುತ್ತೆ? ಹೈಟ್ ಡಿವೈಡೆಡ್ ಬೈ 3. ಸೊ ಹೈಟ್ ಆಫ್ ದಿ ಟ್ರಯಾಂಗಲ್ ಎಷ್ಟಿದೆ? 6 ಮೀಟರ್. ಸೊ 6 ಡಿವೈಡೆಡ್ ಬೈ 3 ಅಂತಂದ್ರೆ 2. ಸೊ ವೈ ವ್ಯಾಲ್ಯೂ ಏನಾಗಿರುತ್ತೆ? 2. ನೆಕ್ಸ್ಟ್ ಶೇಪ್. ನೆಕ್ಸ್ಟ್ ರೆಕ್ಟ್ಯಾಂಗಲ್ ನ ತಗೋಣ. ರೆಕ್ಟ್ಯಾಂಗಲ್ ಹೈಟ್ ಎಷ್ಟು? 6 ಮೀಟರ್, ಬ್ರೆಡ್ತ್ ಎಷ್ಟು? 3 ಮೀಟರ್. ಸೊ
ರೆಕ್ಟಾಂಗಲ್ದು ಎಕ್ಸ್ ಮತ್ತೆ ವೈ ಕಂಡುಹಿಡಿಯೋದು. ಎಕ್ಸ್ ಅಂದ್ರೆ ಹಾರಿಜಾಂಟಲ್ ಡಿಸ್ಟೆನ್ಸ್ ಫ್ರಮ್ ದ ಸೆಂಟ್ರಾಯ್ಡ್, ವೈ ಅಂದ್ರೆ ವರ್ಟಿಕಲ್ ಡಿಸ್ಟೆನ್ಸ್ ಫ್ರಮ್ ದ ಸೆಂಟ್ರಾಯ್ಡ್ ಟು ದ ಆಕ್ಸಿಸ್. ಈಗ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋದು, ಬೇಸ್ ಅರ್ಧ ವ್ಯಾಲ್ಯೂ ಇರುತ್ತೆ, ಸೆಂಟ್ರಾಯ್ಡ್ ಅಂದ್ರೆ ಸೆಂಟರ್ ಅಲ್ಲಿ ಇರುತ್ತೆ. ಸೊ ಬೇಸ್ ಡಿವೈಡೆಡ್ ಬೈ 2, x is equal to ಬೇಸ್ ಬೈ 2. ಬೇಸ್ ಎಷ್ಟಿದೆ 3, ಸೊ 3 ಡಿವೈಡೆಡ್ ಬೈ 2 ಅಂದ್ರೆ 1.5. ಸೊ ರೆಕ್ಟಾಂಗಲ್ದು x ವ್ಯಾಲ್ಯೂ 1.5. ನೆಕ್ಸ್ಟ್ y ವ್ಯಾಲ್ಯೂ ಏನು, ವರ್ಟಿಕಲ್ ಡಿಸ್ಟೆನ್ಸ್ ಫ್ರಮ್ ಸೆಂಟ್ರಾಯ್ಡ್ ಇಂದ x ಆಕ್ಸಿಸ್ ಗೆ. ಸೊ ಎಷ್ಟಾಗಿರುತ್ತೆ, ಸೆಂಟರ್ ಅಲ್ಲೇ ಇರುತ್ತೆ ಅಲ್ವಾ. ಸೊ ಹೈಟ್ ಡಿವೈಡೆಡ್ ಬೈ 2, h ಬೈ 2. ಹೈಟ್ ಆಫ್ ದಿ ರೆಕ್ಟಾಂಗಲ್ ಎಷ್ಟಪ್ಪ 6 ಡಿವೈಡೆಡ್ ಬೈ 2 ಅಂತಂದ್ರೆ 3. y ವ್ಯಾಲ್ಯೂ ಏನಾಯ್ತು 3. ಈಗ ರೆಕ್ಟಾಂಗಲ್ ಆಯ್ತು, ಸೆಮಿ ಸರ್ಕಲ್. ಪ್ರತಿಯೊಂದು ಶೇಪ್ ಕೂಡ ನಾವು x ಮತ್ತೆ y ವ್ಯಾಲ್ಯೂನ ಕಂಡುಹಿಡಿಯಲೇಬೇಕು ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅಂತಂದ್ರೆ. ಸೊ ಅದಕ್ಕೋಸ್ಕರ ನಿಮಗೆ ಸೆಂಟ್ರಾಯ್ಡ್ ಬೇಸಿಕ್ ಗೊತ್ತಿರಬೇಕಷ್ಟೇ. ಈಗ ಸೆಮಿ ಸರ್ಕಲ್ ಇದೆ, ಆ ಸೆಮಿ ಸರ್ಕಲ್ ನ ರೇಡಿಯಸ್ ಎಷ್ಟಪ್ಪ, r is equal to 3 ಮೀಟರ್. ರೇಡಿಯಸ್ ಕೊಟ್ಟಿದ್ದಾರೆ 3 ಮೀಟರ್. ಸೊ ಇದರ ಸೆಂಟ್ರಾಯ್ಡ್ ನ ಹೇಗೆ ಕಂಡುಹಿಡಿಯೋದು, ಸೆಂಟ್ರಾಯ್ಡ್ ಇಲ್ಲಿರುತ್ತೆ. ಸೊ ಸೆಂಟ್ರಾಯ್ಡ್ ಇಲ್ಲಿದ್ದಾಗ ಹಾರಿಜಾಂಟಲ್ ಡಿಸ್ಟೆನ್ಸ್ x ಮತ್ತೆ ವರ್ಟಿಕಲ್ ಡಿಸ್ಟೆನ್ಸ್ y ನ ಕಂಡುಹಿಡಿಯಬೇಕು. ಈಗ ವರ್ಟಿಕಲ್ ಡಿಸ್ಟೆನ್ಸ್ ನ ನೋಡಿ. ಸೊ ವರ್ಟಿಕಲ್ ಡಿಸ್ಟೆನ್ಸ್ ಎಲ್ಲಿದೆ, ಸೆಂಟರ್ ಆಫ್ ದಿ ಡಯಾಮೀಟರ್. ಸೊ ಫುಲ್ ಡಯಾಮೀಟರ್ ನ ಕನ್ಸಿಡರ್ ಮಾಡಿದ್ರೆ ಸೆಂಟರ್ ಆಫ್ ದಿ ಡಯಾಮೀಟರ್ ಅಲ್ಲಿ ಏನಿರುತ್ತೆ, y. ಸೊ ಸೆಂಟ್ರಾಯ್ಡ್ ಇದೆ. ಸೊ ಡಿಸ್ಟೆನ್ಸ್ ಎಷ್ಟಾಗುತ್ತೆ, d ಬೈ 2. ಸೊ ಡಯಾಮೀಟರ್ ಡಿವೈಡೆಡ್ ಬೈ 2. ಸೊ ಡಯಾಮೀಟರ್ ಡಿವೈಡೆಡ್ ಬೈ 2 ಅಂದ್ರೆ ಏನು, ರೇಡಿಯಸ್. ಸೊ ರೇಡಿಯಸ್ ಎಷ್ಟಿದೆ ಇದ್ರದ್ದು 3 ಮೀಟರ್. ಸೊ ಸೆಮಿ ಸರ್ಕಲಿನ y ವ್ಯಾಲ್ಯೂ ಏನಾಗಿರುತ್ತೆ, y ವ್ಯಾಲ್ಯೂ is equal to 3. ನೆಕ್ಸ್ಟ್ x ವ್ಯಾಲ್ಯೂನ ಕಂಡುಹಿಡಿಯಬೇಕು. ಸೊ x ವ್ಯಾಲ್ಯೂ ಏನಾಗಿರುತ್ತೆ ಅಂತಂದ್ರೆ, x ವ್ಯಾಲ್ಯೂ ಎಲ್ಲಿಂದ ಇರೋದು, ಈ ಸೆಂಟ್ರಾಯ್ಡ್ ಇಂದ ಈ ಒಂದು ಆಕ್ಸಿಸ್ ಗೆ ಇದೆ. ಸೊ ಇದರ ವ್ಯಾಲ್ಯೂ ಏನಾಗಿರುತ್ತೆ, ಸೊ x ವ್ಯಾಲ್ಯೂ is equal to 4r by 3π. ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ 4r by 3π. ಸೊ 4 ಇಂಟು ರೇಡಿಯಸ್ ಎಷ್ಟು 3 ಡಿವೈಡೆಡ್ ಬೈ 3 ಇಂಟು π. 4 3s are 12 divided by 3 into 3.14. 3 into 3.14 which is equal to 9.42. ಈಗ 12 divided by 9.42 which is equal to 1.273. ಸೊ ನಾವು x ವ್ಯಾಲ್ಯೂನ 1.27 ಅಂತಾನೆ ತಗೊಳ್ಳೋಣ ಸಾಕು, 2 ಡೆಸಿಮಲ್. ಈಗ ಆರಾಮಾಗಿ ಸಾಲ್ವ್ ಮಾಡಬಹುದು. ಯಾವ ಶೇಪ್ ಶೇಡೆಡ್ ಆಗಿದೆ ಅದನ್ನ ಪಾಸಿಟಿವ್ ಅಂತ ತಗೋಬೇಕು, ಯಾವ ಶೇಪ್ ಶೇಡ್ ಆಗಿಲ್ಲ ಅದನ್ನ ನೆಗೆಟಿವ್ ಅಂತ ತಗೋಬೇಕು. ಪ್ರಾಡಕ್ಟ್ ಆಫ್ ಇನರ್ಷಿಯಾ ಅಲಾಂಗ್ x and y axis which is equal to ಪ್ರಾಡಕ್ಟ್ ಆಫ್ ಇನರ್ಷಿಯಾ ಆಫ್, ಫಸ್ಟ್ ಶೇಡ್ ಆಗಿರುವಂತ ರೀಜನ್ ಯಾವುದು, ರೆಕ್ಟಾಂಗಲ್, ಪ್ಲಸ್ ಇನ್ನೊಂದು ಶೇಡ್ ಆಗಿರುವಂತ ರೀಜನ್ ಯಾವುದು, ಟ್ರಯಾಂಗಲ್. ಸೊ ಪ್ರಾಡಕ್ಟ್ ಆಫ್ ಇನರ್ಷಿಯಾ ಆಫ್ ದಿ ಟ್ರಯಾಂಗಲ್. ನೆಕ್ಸ್ಟ್ ಮೈನಸ್ ಶೇಡ್ ಆಗದಿರುವಂತ ರೀಜನ್ ಯಾವುದು, ಸೆಮಿ ಸರ್ಕಲ್. ಸೊ ಪ್ರಾಡಕ್ಟ್ ಆಫ್ ಇನರ್ಷಿಯಾ ಆಫ್ ದಿ ಸೆಮಿ ಸರ್ಕಲ್. ಓಕೆನಾ. ಈಗ ಪ್ರಾಡಕ್ಟ್ ಆಫ್ ಇನರ್ಷಿಯಾ ಆಫ್ ಟ್ರಯಾಂಗಲ್ ನ ಕಂಡುಹಿಡಿಯೋದು, ಪ್ರತಿಯೊಂದಕ್ಕೂ ಬರ್ಕೊಳ್ಳಿ p of xy plus axy. ಪ್ರತಿಯೊಂದಕ್ಕೂ ಪ್ಲಸ್ p of xy plus axy plus p of xy plus axy. ಏನು ಅಂತ ನಾನು ಇವಾಗ ಹೇಳ್ಕೊಡ್ತೀನಿ. ಫಸ್ಟ್ನೇದು ಯಾವ್ದಪ್ಪ, ಟ್ರಯಾಂಗಲ್. ಟ್ರಯಾಂಗಲ್ ನ p of xy ಅಂದ್ರೆ ಪ್ರಾಡಕ್ಟ್ ಆಫ್ ಇನರ್ಷಿಯಾ ಅಲಾಂಗ್ ದ ಸೆಂಟ್ರಾಯ್ಡಲ್ ಆಕ್ಸಿಸ್ x and y 0. ಸೊ ಡೈರೆಕ್ಟ್ 0 ಅಂತ ಬರೀ. ಪ್ಲಸ್ ಎ ಅಂದ್ರೇನು, ಏರಿಯಾ ಆಫ್ ದಿ ರೆಕ್ಟಾಂಗಲ್. ಸೊ ಏರಿಯಾ ಆಫ್ ದಿ ರೆಕ್ಟಾಂಗಲ್ ಇಸ್ ಈಕ್ವಲ್ ಟು ಬೇಸ್ ಇಂಟು ಹೈಟ್. ಯಾಕೆ ನಾವು ಇಲ್ಲಿ ಹೈಟ್ ನ ಕನ್ಸಿಡರ್ ಮಾಡ್ತಿರೋದು, ಇಲ್ಲ ಅಂತಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಆಗುತ್ತೆ. ಈಗ ಹೈಟ್ ಎಷ್ಟು ರೆಕ್ಟಾಂಗಲ್ 6, ಬೇಸ್ ಎಷ್ಟು 3. ಸೊ 6 into 3, 6 3s are 18. ಸೊ ಏರಿಯಾ ಎಷ್ಟಾಯ್ತು 18. ನೆಕ್ಸ್ಟ್ x ವ್ಯಾಲ್ಯೂ ಏನು, ರೆಕ್ಟಾಂಗಲಿನ x ವ್ಯಾಲ್ಯೂ is 1.5 ಇಂಟು ರೆಕ್ಟಾಂಗಲಿನ y ವ್ಯಾಲ್ಯೂ is 3. ಇಷ್ಟೇ ಸಿಂಪಲ್. ನೆಕ್ಸ್ಟ್ ಪ್ಲಸ್ ಯಾವುದು, ಟ್ರಯಾಂಗಲ್. ಇವಾಗ ಟ್ರಯಾಂಗಲ್ ಯಾವ ಟ್ರಯಾಂಗಲ್ ಕೊಟ್ಟಿರೋದು ನಮಗೆ ನೋಡಿ, ಫಸ್ಟ್ ಕ್ವಾಡ್ರೆಂಟ್ ರೀತಿ ಇರುವಂತಹ ಟ್ರಯಾಂಗಲ್ ಅಂದ್ರೆ ವ್ಯಾಲ್ಯೂ ಮೈನಸ್ ಅಲ್ಲಿ ತಗೋಬೇಕು. ಸೊ p of xy ಏನಾಗುತ್ತೆ, ಮೈನಸ್ b square h square. ಸೊ b square ಅಂದ್ರೇನು, ಬೇಸ್ ಆಫ್ ದ ಟ್ರಯಾಂಗಲ್ ಎಷ್ಟಿದೆ 3 ಮೀಟರ್. ಸೊ 3 ಸ್ಕ್ವೇರ್. ಹೈಟ್ ಆಫ್ ದಿ ಟ್ರಯಾಂಗಲ್ ಎಷ್ಟು 6. ಸೊ
So 3 square 6 square divided by 72 plus area of the right angled triangle. Area of the right angled triangle ಏನಂತೆ area is equal to half into base into height. So half into base value ಎಷ್ಟು 3, height value ಎಷ್ಟು 6, 2 1s are 2 3s are 6, 3 3s are 9. So area ಎಷ್ಟು ಬಂತು 9. ನೆಕ್ಸ್ಟ್ x ವ್ಯಾಲ್ಯೂ ಎಷ್ಟು ಟ್ರಯಾಂಗಲ್ದು 4, y ವ್ಯಾಲ್ಯೂ ಎಷ್ಟು 2 ಮೈನಸ್ ಇನ್ಯಾವುದು ಉಳಿದಿರೋದು ಈಗ ಸೆಮಿ ಸರ್ಕಲ್ ಮಾತ್ರ ಉಳಿತು. ಸೊ ಸೆಮಿ ಸರ್ಕಲ್ ಶೇಡ್ ಆಗಿಲ್ಲ, ಸೊ ಅದಕ್ಕೆ ಮೈನಸ್ ಮಾಡಬೇಕು. ಸೊ p ಆಫ್ xy ಸೆಮಿ ಸರ್ಕಲ್ದು p ಆಫ್ xy ಏನು 0 ಪ್ಲಸ್ ಏರಿಯಾ ಆಫ್ ದಿ ಸೆಮಿ ಸರ್ಕಲ್ ಏನಾಗುತ್ತೆ pi r ಸ್ಕ್ವೇರ್ ಡಿವೈಡೆಡ್ ಬೈ 2. ಏರಿಯಾ ಆಫ್ ಸೆಮಿ ಸರ್ಕಲ್ pi r ಸ್ಕ್ವೇರ್ ಡಿವೈಡೆಡ್ ಬೈ 2. ಸೊ pi ಅಂದ್ರೇನು 3.14 ಇಂಟು ರೇಡಿಯಸ್ ಎಷ್ಟು 3 ಸ್ಕ್ವೇರ್ ಡಿವೈಡೆಡ್ ಬೈ 2. ಸೊ ಏರಿಯಾ ಆಯಿತು ಇಂಟು x ವ್ಯಾಲ್ಯೂ ಏನು x ವ್ಯಾಲ್ಯೂ ಈಸ್ 1.27 ಇಂಟು y ವ್ಯಾಲ್ಯೂ ಈಸ್ 3. ಸೊ ಇಷ್ಟನ್ನ ಸಾಲ್ವ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಮೊದಲನೇದು 18 ಇಂಟು 1.5 ಇಂಟು 3 ವಿಚ್ ಈಸ್ ಈಕ್ವಲ್ ಟು 81. ಯಾಕೆ ಇದು 0, ಇಷ್ಟು ಮಾತ್ರ ಮಲ್ಟಿಪ್ಲಿಕೇಶನ್ ಮಾಡಬೇಕಿತ್ತು. ಪ್ಲಸ್ 3 ಸ್ಕ್ವೇರ್ ಅಂದ್ರೇನು 9, 6 ಸ್ಕ್ವೇರ್ ಅಂದ್ರೆ 36, 3 ಸ್ಕ್ವೇರ್ ಅಂದ್ರೆ 9, 6 ಸ್ಕ್ವೇರ್ ಅಂದ್ರೆ 36. ನೋಡಿ ಇದನ್ನ ಬ್ರಾಕೆಟ್ ಆಗಿ ಉಳಿಸ್ಕೊಂಡು ಬನ್ನಿ ಮಾಡ್ಕೊನಿ. ಮೈನಸ್ ಇರೋದ್ರಿಂದ ಮೈನಸ್ ತಗೊಂಡಿದ್ದೀನಿ. 3 ಸ್ಕ್ವೇರ್ ಅಂದ್ರೆ 9 ಇಂಟು 6 ಸ್ಕ್ವೇರ್ ಈಸ್ 36 ಡಿವೈಡೆಡ್ ಬೈ 72 ಎಷ್ಟು 4.5. ಸೊ 4.5 ಪ್ಲಸ್ 9 4s are 36, 9 into 4 into 2 which is equal to 72. ಸೊ ಟ್ರಯಾಂಗಲ್ ಆಯಿತು. ಮೈನಸ್ ಇದು ಸೆಮಿ ಸರ್ಕಲ್ 3 ಸ್ಕ್ವೇರ್ ಅಂದ್ರೆ ಎಷ್ಟಪ್ಪ 3 ಸ್ಕ್ವೇರ್ ಈಸ್ 9, 9 ಇಂಟು 3.14 ಡಿವೈಡೆಡ್ ಬೈ 2. ಸೊ 14.13 ಈ ವ್ಯಾಲ್ಯೂ 14.13 ಏರಿಯಾದು ಇಂಟು 1.27 ಇಂಟು y ವ್ಯಾಲ್ಯೂ ಏನು 3. ಸೊ ಫೈನಲ್ ವ್ಯಾಲ್ಯೂ ಏನು ಬರುತ್ತೆ 53.83. ಯಾವುದು ಸೆಮಿ ಸರ್ಕಲ್. ಇವಾಗ 72 ಪ್ಲಸ್ 72 ಮೈನಸ್ 4.5 ಅಂದ್ರೆ ಎಷ್ಟಾಗುತ್ತೆ 72 ಮೈನಸ್ 4.5 ವಿಚ್ ಈಸ್ ಈಕ್ವಲ್ ಟು 67.5. 67.5 81 ಪ್ಲಸ್ 67.5 ಪ್ಲಸ್ 53.83. ಸೊ ಫೈನಲ್ ವ್ಯಾಲ್ಯೂ ಎಷ್ಟು ಬರುತ್ತೆ 81 ಪ್ಲಸ್ 67.5 ಪ್ಲಸ್ 53.83 202.33 ಮೀಟರ್ ಟು ದ ಪವರ್ 4. ಯಾಕೆ ಮೀಟರ್ ಅಲ್ಲಿ ನಮ್ಮ ಲೆನ್ಸ್ ಗಳನ್ನ ಡಿಸ್ಕ್ರೈಬ್ ಮಾಡಬೇಕು. ಸೊ ಫೈನಲ್ ವ್ಯಾಲ್ಯೂ ಏನು ಬಂತು 202.33 ಮೀಟರ್ ಟು ದ ಪವರ್ 4. ಸೊ ಪ್ರಾಡಕ್ಟ್ ಆಫ್ ಇನರ್ಷಿಯಾ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.